ಅಸಂಪ್ಷನ್, ಲಾ ಆಫ್ ಅಟ್ರಾಕ್ಷನ್ ನೋಡಿದೀವಿ, ಲಾ ಆಫ್ ಗ್ರಾವಿಟಿ, ಅದರಲ್ಲಿ ದ ಮೋಸ್ಟ್ ಫೇಮಸ್ ಅಸಂಪ್ಷನ್ ಟೆಕ್ನಿಕ್ ಕೂಡ ಒಂದು. ನವೀಲ್ ಗೋಡಾಡ್ ಅವರ ಎಷ್ಟೋ ಟೆಕ್ನಿಕ್ಸ್ ಅಲ್ಲಿ ಲಾ ಆಫ್ ಅಸಂಪ್ಷನ್ ಟೆಕ್ನಿಕ್ ಕೂಡ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್. ಈ ಟೆಕ್ನಿಕ್ ಇಂದ ಮಿಲಿಯನ್ಸ್ ಆಫ್ ಪೀಪಲ್ಸ್ ಲೈಫ್ ಚೇಂಜ್ ಆಗಿದೆ ಅಂದ್ರೆ ನೀವು ನಂಬ್ತೀರಾ? ಡೆಫಿನೆಟ್ಲಿ ಎಸ್, ಅದು ಅಷ್ಟು ಪವರ್ಫುಲ್ ಟೆಕ್ನಿಕ್ ಇದು. ನವೀಲ್ ಗೋಡಾಡ್ ಅವರ ಸ್ಟೂಡೆಂಟ್ಸ್ ಎಷ್ಟೋ ಜನ ಅವರ ಲೈಫ್ ಎಕ್ಸ್ಪೀರಿಯನ್ಸಸ್ನ ಈ ಅಸಂಪ್ಷನ್ ಟೆಕ್ನಿಕ್ಕಿಂದ ಶೇರ್ ಮಾಡಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಏನಿದು ಲಾ ಆಫ್ ಅಸಂಪ್ಷನ್ ಅಂದರೆ, ಯಾಕೆ ಈ ಅಸಂಪ್ಷನ್ ಟೆಕ್ನಿಕ್ ಇಷ್ಟು ಫೇಮಸ್? ಅಸಂಪ್ಷನ್ ಅಂದರೆ ನಾವು ನಮ್ಮ ಡಿಸೈರ್, ನಮಗೆ ಏನು ಬೇಕು ಅಂತ ಅಂದ್ಕೊಂಡಿರ್ತೀವಲ್ವಾ, ಅದು ಆಲ್ರೆಡಿ ನಮ್ಮ ಮೈಂಡಲ್ಲಿ ನಮಗೆ ಸಿಕ್ಕಿರೋ ಥರ ಒಂದು ಭಾವನೆನ ನಾವು ತಗೊಂಡು ಅದಕ್ಕೆ ಒಳ್ಳೆ ಎಮೋಷನ್ಸ್‌ನ ಆ್ಯಡ್ ಮಾಡ್ತಾ ಇದ್ದೀವಿ. ನಿಮ್ಮ ಡಿಸೈರ್ ಆಲ್ರೆಡಿ ನಿಮ್ಗೆ ಸಿಕ್ಕಿದಾಗ ನೀವು ಯಾವ ಥರ ಫೀಲ್ ಮಾಡ್ತೀರಾ? ಎಷ್ಟು ಹ್ಯಾಪಿಯಾಗಿರ್ತೀರಾ? ಎಷ್ಟು ಜಾಯ್‌ಫುಲ್ ಆಗಿರ್ತೀರಾ? ಎಷ್ಟು ಜನಗೆ ನೀವು ಹೇಳ್ತೀರಾ? ಎಲ್ಲರೂ ಬಂದು ನಿಮ್ಮನ್ನ ಕಂಗ್ರ್ಯಾಚುಲೇಷನ್ ಮಾಡೋ ಥರ ಆಗಲಿ, ಯಾವ ಥರ ನೀವು ಫೀಲ್ ಮಾಡ್ತೀರಲ್ಲ, ಆ ಎಮೋಷನ್ಸ್‌ನ ನೀವು ಆ್ಯಡ್ ಮಾಡ್ತಾ ನಿಮ್ಮ ಡಿಸೈರ್ ಆಲ್ರೆಡಿ ನಿಮಗೆ ಸಿಕ್ಕಿರೋ ಥರ ನಿಮ್ಮ ಮೈಂಡಲ್ಲಿ ನೀವು ಪ್ರೋಗ್ರಾಮಿಂಗ್ ಮಾಡ್ತೀರಲ್ವಾ, ಪದೇ ಪದೇ ಅದನ್ನೇ ರಿಪೀಟ್ ಮಾಡ್ತೀರಲ್ವಾ, ಪ್ರತಿದಿನ ಅದು ಸಿಗೋವರೆಗೂ ನಿಮ್ಮ ಕೈಯಲ್ಲಿ ನಿಮ್ಮ ಔಟರ್ ವರ್ಲ್ಡಲ್ಲಿ ಕಾಣಿಸೋವರೆಗೂ ನೀವು ಅದನ್ನು ರಿಪೀಟ್ ಮಾಡ್ತೀರಲ್ಲ, ಅದೇ ದ ರಿಯಲ್ ಅಸಂಪ್ಷನ್ ಅಂತ ಹೇಳ್ತಾರೆ. ಯಾವಾಗ ನಿಮ್ಮ ಡಿಸೈರ್ ನಿಮಗೆ ಕ್ಲಾರಿಟಿ ಇದ್ದಾಗ, ನಿಮ್ಮ ಔಟರ್ ವರ್ಲ್ಡಲ್ಲಿ ಅದು ಬರೋವರೆಗೂ ಒಂದೇ ಡಿಸೈರ್‌ನ ನೀವು ರಿಪೀಟೆಡ್ ಆಗಿ ಪ್ರತಿಯೊಂದು ದಿನನೂ ವಿಜುವಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಅದೇ ದ ಪವರ್ ಆಫ್ ಅಸಂಪ್ಷನ್ ಅಂತ ಹೇಳ್ತಾರೆ. ಯು ಹ್ಯಾವ್ ಟು ಫೀಲ್ ದಟ್ ಸ್ಮೆಲ್, ಫ್ಲೇವರ್‌ನ ನೀವು ಫೀಲ್ ಮಾಡಬೇಕು. ದಟ್ ಈಸ್ ದ ಪವರ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಕೈಯಲ್ಲಿ ಇಲ್ಲಿ ಒಂದು ಲೆಮನ್ ಇದೆ. ಇಮ್ಯಾಜಿನ್ ದಟ್ ಯು ಆರ್ ಕೀಪಿಂಗ್ ಅ ಲೆಮನ್ ಹಿಯರ್. ನಿಮ್ಮ ಕೈಯಲ್ಲಿ ಒಂದು ಲೆಮನ್ ಇದೆ. ಜಸ್ಟ್ ಕ್ಲೋಸ್ ಯುವರ್ ಐಸ್. ಇಮ್ಯಾಜಿನ್ ದಟ್ ದೇರ್ ಈಸ್ ಎ ಬಿಗ್ ಸೈಜ್ ಲೆಮನ್. ನಿಮ್ಮ ಕೈಯಲ್ಲಿ ಒಂದು ಲೆಮನ್ ಇದೆ. ಇಮ್ಯಾಜಿನ್ ಇಟ್ ಈಸ್ ಇನ್ ಯೆಲ್ಲೋ ಕಲರ್. ಯೆಲ್ಲೋ ಕಲರ್ ದೊಡ್ಡ ಸೈಜ್ ಲೆಮನ್ ನಿಮ್ಮ ಕೈಯಲ್ಲಿದೆ. Just take a knife. Imagine you're cutting a lemon. ಆ ಲೆಮನ್ನ ಕಟ್ ಮಾಡಿದ ತಕ್ಷಣ ಆ ಕೈ ಫುಲ್ಲು ಸ್ಕ್ವೀಸ್ ಮಾಡಿ, ಆ ಲೆಮನ್ನ ಸ್ಕ್ವೀಸ್ ಮಾಡಿ. ಯು ಹ್ಯಾವ್ ಟು ರಬ್ ಯೋರ್ ಹ್ಯಾಂಡ್. ಆ ಲೆಮನ್ನ ಫುಲ್ಲು ಕೈ ರಬ್ ಮಾಡಿ. ದಟ್ ಯೆಲ್ಲೋ ಕಲರ್ ಲೆಮನ್ ಯು ಹ್ಯಾವ್ ಸ್ಕ್ವೀಸ್ಡ್. ಆ್ಯಂಡ್ ಈ ಕೈ ಫುಲ್ಲು ನೀವು ರಬ್ ಮಾಡಿದ್ದೀರಾ. ಯು ಕ್ಯಾನ್ ಫೀಲ್ ದ ಸ್ಮೆಲ್ ಇನ್ ಯೋರ್ ಹ್ಯಾಂಡ್. ಓ ಮೈ ಗಾಡ್, ಸಿ, ಯು ಕ್ಯಾನ್ ಫೀಲ್ ದಟ್. ಆ ಫೀಲಿಂಗ್ ನಿಮಗೆ ಬರಬೇಕು. ನಿಮ್ಮ ಡಿಸೈರ್ಸ್ ಬಗ್ಗೆ ಆ ಫೀಲಿಂಗ್ ಬರಬೇಕು. ಅದೇ ದ ರಿಯಲ್ ಅಸಂಪ್ಷನ್ ಅಂತ ಹೇಳ್ತಾರೆ. ನೀವು ಇಮ್ಯಾಜಿನ್ ಮಾಡಿದಾಗ ಆ ಟೇಸ್ಟ್, ಆ ಫ್ಲೇವರ್ ಪ್ರತಿಯೊಂದು ನಿಮಗೆ ನಿಮ್ಮ ಮೈಂಡಲ್ಲಿ ಟಚ್ ಆಗಬೇಕು. ಅದೇ ದ ರಿಯಲ್ ಅಸಂಪ್ಷನ್ನ ಟೆಕ್ನಿಕ್ ಅಂತ ಹೇಳ್ತಾರೆ. ನಾವು ಸುಮ್ಮನೆ ಐ ಆಮ್ ರಿಚ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸೇಫ್, ಐ ಆಮ್ ಹೆಲ್ತಿ ಅಂದರೆ ದಟ್ ಡಸಂಟ್ ವರ್ಕ್. ಯಾವಾಗ ನಾವು ನಮ್ಮ ಇನ್ನರ್ ವರ್ಲ್ಡಲ್ಲಿ ಆ ಬಿಲೀಫ್ ಜೊತೆ ಅದು ನಮಗೆ ಸಿಕ್ಕಿದೆ ಅನ್ನೋ ಭಾವನೆದಲ್ಲಿ ಇರ್ತೀವಲ್ಲ, ದಟ್ ಈಸ್ ದ ಪವರ್. ಅದನ್ನು ನಾವು ಕಲಿತಾ ಹೋಗಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ದಿಸ್ ಇಸ್ ನಾಟ್ ಒನ್ ಡೇ ಟಾಸ್ಕ್. ಇದು ಒಂದು ದಿನ ನಾವು ಪ್ರಾಕ್ಟೀಸ್ ಮಾಡಿದ ತಕ್ಷಣ ಇದು ನಮ್ಗೆ ಸಿಗೋದಲ್ಲ. ಇಟ್ ಈಸ್ ಪ್ರತಿ ದಿನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ, ಪ್ರತಿಯೊಂದು ದಿನವೂ ಇದನ್ನು ಅಚೀವ್ ಮಾಡ್ತಾ ಇದ್ದಾಗ ಇದು ನಮಗೆ ಹ್ಯಾಬಿಟ್ ಆಗಿ ಫಾರ್ಮ್ ಆಗುತ್ತೆ. ಇದು ಎಷ್ಟೋ ಜನರ ಲೈಫ್‌ನ ಚೇಂಜ್ ಮಾಡಿರುವಂತಹ ಟೆಕ್ನಿಕ್ ಇದು.